ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೇಡಿನಿಂದ ಹುಟ್ಟಿದ ಪ್ರೀತಿ ಭಾಗ 4. ಇದನ್ನು ಸ್ವಲ್ಪವೂ ಸ್ಕಿಪ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಗೌತಮ್ ಕೂಡ ಅಂಜಲಿಯನ್ನು ಪ್ರೀತಿಸುತ್ತಿರುವ ವಿಷಯ ಸಂತೋಷ್ಗೆ ಹೇಳುತ್ತಾನೆ. ಆದರೆ ಅದನ್ನು ಕೇಳಲು ಅಲ್ಲಿ ಅಂಜಲಿ ಇರುವುದಿಲ್ಲ. ಅಲ್ಲಿಯೇ ಇದ್ದ ಅಜಯ್ ಇದನ್ನು ಕೇಳಿ ಅಲ್ಲಿಯೇ ನಿಲ್ಲುತ್ತಾನೆ. ಅರೆ, ಎಂಥ ಖುಷಿಯ ವಿಚಾರ! ನನ್ನ ಸೇಡಿಗೆ ಇವಾಗ ಒಂದು ಅರ್ಥ ಬಂತು. ಇದೇ ಬೇಕಾಗಿದ್ದು ನನಗೆ ಎಂದು ಅಲ್ಲಿಯೇ ನಿಲ್ಲುತ್ತಾನೆ. ಗೌತಮ್ ಅಳುತ್ತಾ ತನ್ನ ಮಾತನ್ನು ಮುಂದುವರಿಸುತ್ತಾನೆ. ಹೌದು ಸಂತೋಷ್, ಅವಳು ನನಗೆ ಹೊಡೆದಾಗ ಅವಳ ಮೇಲೆ ಇದ್ದದ್ದು ದ್ವೇಷಾನೇ. ಆದರೆ ಎಂದು ಅವನ ಜೀವನದಲ್ಲಿ ಅವನಿಗೆ ತಿಳಿಯದೇ ನಡೆದ ಸಂಗತಿಗಳನ್ನು ವಿವರಿಸುತ್ತಾನೆ. ಅವಳ ಬಳಿ ಕ್ಷಮೆ ಕೇಳಲು ಹೋದಾಗ ಅವಳು ಒಪ್ಪಿಕೊಳ್ಳದಿದ್ದಾಗ ನನಗೆ ಕೋಪವೇನೋ ಬರುತ್ತಿತ್ತು. ಆದರೆ ಅವಳು ನನ್ನನ್ನು ಕ್ಷಮಿಸಿದ ದಿನ ಅಂಜಲಿ ನನ್ನ ಮನಸ್ಸಿಗೆ ಹೊಸ ಅಂಜಲಿ ಅನಿಸಿದಳು. ಅವಳ ನಗು, ಅವಳ ಮಾತು ಹೊಸ ರೀತಿ ಅನಿಸಿತ್ತು. ಆದರೂ ನನಗೆ ಅವಳ ಮೇಲೆ ಕೋಪ, ಸೇಡು ಇದ್ದಿದ್ದರಿಂದ ಅದು ನನ್ನ ತಲೆಯಲ್ಲಿ ಹೆಚ್ಚು ಸಮಯ ಉಳಿಯಲಿಲ್ಲ. ಅವಳು ನನ್ನ ಸ್ನೇಹ ನಿರಾಕರಿಸಿದಾಗ ಸ್ವಲ್ಪ ಬೇಜಾರಾಯಿತು. ಅವಳ ಮೇಲೆ ಸೇಡು ಇದ್ದಿದ್ದರಿಂದ ನನ್ನ ಗುರಿ ತಲುಪಲು ಅವಳ ಸ್ನೇಹ ಬೇಕೇ ಬೇಕಿತ್ತು. ಅದಕ್ಕೆ ಅವಳನ್ನು ದೇವಸ್ಥಾನದಲ್ಲಿ ಹೇಗಾದರೂ ಮಾಡಿ ಮಾತನಾಡಿಸಬೇಕು ಅಂತ ಹೋದೆ. ಆದರೆ ಆ ದೇವರ ಇಚ್ಛೆ ಕೂಡ ನಾವು ಸೇರೋದೇ ಆಗಿದೆ ಅನಿಸುತ್ತೆ. ಅವಳ ಅವಮಾನ, ಅವಳ ಕಷ್ಟ ನೋಡಬೇಕು ಅಂತ ತುದಿ ಕಾಲಲ್ಲೇ ನಿಲ್ಲೋ ನನಗೆ ಅವಳು ಬೀಳುತ್ತಿದ್ದು ನೋಡಿ ದೇವಸ್ಥಾನದ ಮೆಟ್ಟಲು ಹತ್ತದೇ ಇರೋ ನನಗೆ ಗೊತ್ತಿಲ್ಲದೆ ನಾನು ಅವಳು ಬೀಳುತ್ತಿದ್ದನ್ನು ತಪ್ಪಿಸಿದೆ. ನಾನು ನನ್ನ ಬಗ್ಗೆ ಯೋಚನೆ ಮಾಡದೆ ಅವಳನ್ನು ಕಾಪಾಡಿದೆ. ನನಗೆ ಇಷ್ಟ ಇಲ್ಲದೆ ಇದ್ರೂ ನನಗೆ ಅವಳ ಜೊತೆ ಇರಬೇಕು ಅಂತ ನನ್ನ ಮನಸ್ಸು ಆತರಿಯುತ್ತಾ ಇತ್ತು. ಅವಳ ಮಾತು, ಅವಳ ನಗು ನನ್ನ ಬೇರೆ ಗೌತಮ್ ಅನ್ನೋ ಥರ ಬದಲಾಯಿಸಿತು. ನಿನಗೆ ಗೊತ್ತಾ, ಆ ದಿನ ನಾನು ಇದೇ ಕೈಯಲ್ಲಿ ಆ ಪುಟ್ಟ ಮಗು ಹಿಡಿದಾಗ ನನ್ನ ಕೋಪ ಎಲ್ಲಿಯೋ ಹೊರಟೋಯಿತು. ಆ ಸ್ಪರ್ಶಕ್ಕೆ ನನ್ನ ಕಣ್ಣಿನಲ್ಲೂ ಕಣ್ಣೀರು ಇದೆ ಅಂತ ಗೊತ್ತಾಯಿತು. ಜೀವನ ಇಷ್ಟೇ, ಹುಟ್ಟು ಮತ್ತು ಸಾವು ಅಷ್ಟೇ. ಪ್ರೀತಿ ಒಂದೇ ಶಾಶ್ವತ ಅಂತ ಗೊತ್ತಾಯಿತು. ಅವತ್ತು ಆ ರೌಡಿಗಳಿಂದ ಪೆಟ್ಟು ಬಿದ್ದದ್ದು ಅವಳಿಗೆ. ಆದರೆ ನನಗೇನಾದರೂ ಆಗಿದೆ ಅಂತ ಮಗುವಿನಂತೆ ಅಳುತ್ತಿದ್ದ ಅವಳನ್ನು ನಾನು ಕಳೆದುಕೊಳ್ಳೋದಾ? ಸಾಧ್ಯನೇ ಇಲ್ಲ. ಅವಳು ನನ್ನ ಜೊತೆ ಇದ್ದ ಪ್ರತಿ ಕ್ಷಣ ನನ್ನ ಅಮ್ಮನ ಸಾವಿನ ನೆನಪನ್ನು ಮರೆಸಿತು. ಕೋಪಿಷ್ಟ ಗೌತಮ್ನ ಎಷ್ಟು ಬದಲಾಯಿಸಿದಳು! ಒಂದು ಗಟ್ಟಿ ಬಂಡೆಗೆ ಒಂದು ಜೀವ ತಂದ ನನ್ನ ಅಂಜಲಿ ನನಗೆ ಬೇಕು. ನನ್ನ ಕೊನೆಯ ಉಸಿರಿರೋ ತನಕ ಅವಳ ಜೊತೆ ಕಳೆದ ಆ ಒಂದೊಂದು ಕ್ಷಣ ನನ್ನ ನಾನೇ ಮರೆತ ಕ್ಷಣ. ಅವಮಾನ ಮಾಡಬೇಕು ಅಂದ್ಕೊಂಡಿದ್ದು ನಿಜ. ಆದರೆ ಮನಸಾರೆ ಹೇಳ್ತಾ ಇದ್ದೀನಿ, ಅವಳಿಲ್ಲದೆ ಈ ಗೌತಮ್ ಸೊನ್ನೆ. ಗೊತ್ತಿಲ್ಲದೆ ನಾನು ಅವಳ ಮುಂದೆ ನನ್ನ ಮನಸ್ಸಿನ ಎಲ್ಲ ಫೀಲಿಂಗ್ಸ್ ಹೇಳಿಕೊಂಡಾಗಿದೆ. ಆದರೆ ಅದೇ ನಿಜ. ನನ್ನ ಮನಸ್ಸು ಹೇಳುತ್ತಾ ಇದೆ. ಅವಳ ಮೇಲೆ ಪ್ರೀತಿ ಇದ್ದರೋ ಆಳಾದ ನನ್ನ ಈಗೋಯಿಂದ ಅದು ಪ್ರೀತಿ ಅಂತ ಅರ್ಥ ಆಗೋಕ್ಕೆ ಇಷ್ಟು ಸಮಯ ಬೇಕಾಯಿತು. ಅವಳು ಎಷ್ಟು ಮುಖ್ಯ ಅಂತ ಅವಳಿಂದ ದೂರ ಇದ್ದ ಒಂದು ದಿನದಲ್ಲೇ ಅರ್ಥ ಆಯಿತು. ಅವಳು ನನ್ನ ಪ್ರೀತಿ ಒಪ್ಪುತ್ತಾಳೆ, ಅದಕ್ಕೆ ಇಲ್ಲಿಗೆ ಬರಲು ಹೇಳಿದ್ದಾಳೆ. ನಾನು ಕೂಡ ನಡೆದ ಎಲ್ಲ ವಿಚಾರ ಹೇಳಿ ನನ್ನ ಜೀವನ ಸಂಗಾತಿಯಾಗಿ ಅಂಜಲಿಯನ್ನು ಉಳಿಸಿಕೊಳ್ಳುತ್ತೇನೆ. ನನ್ನನ್ನು ಕೋಪಿಷ್ಟ, ದುರಂಕಾರಿ ಎನ್ನುತ್ತಿದ್ದ ಜನ ಈ ದಿನ ನನ್ನ ಹೊಸ ಗೌತಮ್ನಾಗಿ ನೋಡುತ್ತಿದ್ದಾರೆ. ಇದಕ್ಕೆಲ್ಲ ಅಂಜಲಿ ಕಾರಣ. ಅವಳು ನನ್ನ ತಪ್ಪಿಗೆ ಏನು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ನಾನು ಅನುಭವಿಸಲು ಸಿದ್ಧ. ಆದರೆ ಅಂಜಲಿ ನನ್ನ ಬಾಳಲ್ಲಿ ಬೇಕು. ಐ ಲವ್ ಅಂಜಲಿ. ಅವಳು ನನ್ನ ಪ್ರಾಣ. ಅವಳಿಲ್ಲದೆ ಈ ಪ್ರಾಣ ಇರೋದಿಲ್ಲ. ನನ್ನ ಪ್ರೀತಿ ನಿಜ ಸಂತೋಷ್ ಎಂದು ಅಳುತ್ತಾನೆ. ತಕ್ಷಣ ಸಂತೋಷ್ ಅವನನ್ನು ಆಲಂಗಿಸಿಕೊಂಡು, ಇವತ್ತು ನೀನು ನನ್ನ ಸ್ನೇಹಿತ ಕಣೋ ಎನ್ನುತ್ತಾನೆ. ಅಲ್ಲಿಯೇ ಕೇಳಿಸಿಕೊಳ್ಳುತ್ತಿದ್ದ ಅಜಯ್, ಹೋ, ಇಷ್ಟೆಲ್ಲ ಆಗಿದೆಯಾ? ಅಂಜಲಿ ಇಲ್ಲಿಂದ ಹೋಗಿದ್ದು ಒಳ್ಳೆಯದೇ ಆಯಿತು. ದೇವರು ನನ್ನ ಕಡೆಗೆ ಇದ್ದಾನೆ. ಅಯ್ಯೋ ಗೌತಮ್, ನಿನಗೆ ಗೊತ್ತಿಲ್ಲ, ನಿನ್ನ ಪ್ರೀತಿಯ ಗೋಪುರ ನಾನು ಶುರು ಆಗೋದಕ್ಕಿಂತ ಮುಂಚೆನೇ ನಾಶ ಮಾಡಿದ್ದೀನಿ ಅಂತ ಎಂದು ನಗುತ್ತಾ ಅಲ್ಲಿ ಇದ್ದ ಅಂಜಲಿಯ ಫೋನ್ ತೆಗೆದುಕೊಳ್ಳುತ್ತಾನೆ. ಅದು ಬಿದ್ದ ರಭಸಕ್ಕೆ ಅದರ ಸ್ಕ್ರೀನ್ ಹಾಳಾಗಿರುತ್ತೆ. ಅವನು ಏನು ಮಾಡುತ್ತಿದ್ದಾನೆ ಎಂದು ತಿಳಿಯದೆ ಏನೇನೋ ಬಟನ್ ಪ್ರೆಸ್ ಮಾಡಿದಾಗ ಅದು ಆಫ್ ಆಗುತ್ತದೆ. ಅಲ್ಲಿಂದ ಅಂಜಲಿಯನ್ನು ಹುಡುಕುತ್ತಾ ಹೊರಡುತ್ತಾನೆ. ಅಲ್ಲಿ ಕಲ್ಲಿನ ಹಾಗೆ ಕುಳಿತಿದ್ದ ಅಂಜಲಿಯನ್ನು ಕಂಡು, ನಾನು ಹೇಳಿದ್ದು ನಿಜ ಅಂತ ನಿಮಗೆ ಗೊತ್ತಾಯ್ತಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. ಸಂತೋಷ ವಿಷಯ ಇದು. ನಿಮಗೆ ಬೇಗ ವಿಷಯ ತಿಳಿದಿದ್ದೋ ಒಳ್ಳೆಯದಾಯಿತು ಎನ್ನುತ್ತಾನೆ. ಮೊದಲೇ ಬೆಂಕಿಯಲ್ಲಿ ಹುರಿಯುತ್ತಿದ್ದ ಅವಳ ಮನಸ್ಸು ಏನು ಮಾತನಾಡಲು ಇಷ್ಟಪಡದೆ ನಾನು ಮನೆಗೆ ಹೊರಡುತ್ತೀನಿ ಎನ್ನುತ್ತಾಳೆ. ಅದಕ್ಕೆ ಅಜಯ್, ಬನ್ನಿ, ನಾನು ನಿಮ್ಮನ್ನು ಮನೆಯ ಹತ್ತಿರ ಬಿಡುತ್ತೇನೆ ಎನ್ನುತ್ತಾನೆ. ಅದಕ್ಕೆ ಅಂಜಲಿ, ಇಲ್ಲ, ನಾನು ಒಬ್ಬಳೇ ಹೋಗುತ್ತೇನೆ ಎಂದರೋ ಈ ಸ್ಥಿತಿಯಲ್ಲಿ ಬೇಡ, ಒಬ್ಬರೇ ಹೋಗೋದು ಎಂದು ಬಲವಂತ ಪಡಿಸಿ ಕರೆದುಕೊಂಡು ಹೋಗುತ್ತಾನೆ. ಕಾರಿನಲ್ಲಿ ಹೋಗುತ್ತಾ
ಅಂಜಲಿ ಅದೇ ಯೋಚಿಸುತ್ತಾ ಅಳುತ್ತಿರುತ್ತಾಳೆ. ಅದನ್ನು ಕಂಡು ಅಜಯ್ ಮನಸ್ಸಿನಲ್ಲಿ ಖುಷಿ ಇದ್ದರೋ ಸಮಾಧಾನ ಮಾಡುವನಂತೆ ನಾಟಕವಾಡುತ್ತಿರುತ್ತಾನೆ. ಇಲ್ಲಿ ಗೌತಮ್ ಅವಳ ದಾರಿಯನ್ನು ಕಾಯುತ್ತಾ ಅಲ್ಲಿಂದ ಇಲ್ಲಿಗೆ ತಿರುಗುತ್ತಾ ನಿಮಿಷಕ್ಕೊಮ್ಮೆ ಸಮಯ ನೋಡಿ ಸುಮ್ಮನಾಗುತ್ತಿರುತ್ತಾನೆ. ಅವಳು ಬರೆದಿದ್ದು ನೋಡಿ ಫೋನ್ ಮಾಡುತ್ತಾನೆ. ಫೋನ್ ಸ್ವಿಚ್ ಆಫ್ ಆಗಿರುತ್ತದೆ. ಅಜಯ್ ಅಂಜಲಿಯನ್ನು ಮನೆಯ ಬಳಿ ಬಿಡುತ್ತಾನೆ. ಫೋನ್ ಕೊಡದೆ ಅವನ ಬಳಿಯೇ ಇಟ್ಟುಕೊಳ್ಳುತ್ತಾನೆ. ಅದರ ನೆಪದಲ್ಲಿ ಇನ್ನೊಮ್ಮೆ ಬರಬಹುದು ಎಂದು ಯೋಚಿಸುತ್ತಾನೆ. ಅವಳನ್ನು ಬಿಟ್ಟು ಜಾಸ್ತಿ ಯೋಚಿಸಬೇಡ, ಹಾಗಿದ್ದೆಲ್ಲ ಒಳ್ಳೆಯದು ಎಂದು ತಿಳಿದುಕೊಳ್ಳಿ ಎಂದು ಅಲ್ಲಿಂದ ಹೊರಡುತ್ತಾನೆ. ಅಜಯ್ ಅಲ್ಲಿಂದ ಹೊರಟ ನಂತರ, ಗೌತಮ್, ನೀನು ಜುಜುಬಿ ಅಧ್ಯಕ್ಷ ಸ್ಥಾನ ಕಿತ್ಕೊಂಡೆ, ನಾನು ಏನು ಕಿತ್ಕೊತೀನಿ ಅಂತ ನಿನಗೆ ಯೋಚನೆ ಇಲ್ಲ ಎಂದು ನಗುತ್ತಾನೆ. ಅಂಜಲಿ ಸೈಕಲ್ ಇಲ್ಲದೆ ಮನೆಗೆ ಬಂದದ್ದು ಗಮನಿಸಿ ಹೋಗುವಾಗ ಅವಳ ಮುಖದಲ್ಲಿ ಇದ್ದ ಆ ಖುಷಿ ಇಲ್ಲದ ಅವಳನ್ನು ನೋಡಿ ಏನಾಯಿತು ಎಂದು ಕೇಳುವ ಅಪ್ಪನನ್ನು ಓಡಿ ಹೋಗಿ ತಬ್ಬಿಕೊಳ್ಳುತ್ತಾಳೆ. ಮಗಳನ್ನು ಆ ಸ್ಥಿತಿಯಲ್ಲೇ ಅಳುವುದನ್ನು ಕಂಡು ಅಂಜಲಿ, ಏನಾಯಿತು ಹೇಳಮ್ಮ ಎಂದಾಗ ಬಿಕ್ಕಳಿಸಿ ಅಳುತ್ತಾ, ಅಪ್ಪ, ನನ್ನ ಕ್ಷಮಿಸಿ, ನಿಮಗೂ ಹೇಳದೆ ನನ್ನ ಜೀವನದಲ್ಲಿ ತಗೊಂಡ ನಿರ್ಧಾರ ಸುಳ್ಳಾಗಿ ಹೋಯಿತು, ಪ್ರೀತಿ ಮೇಲೆ ನಂಬಿಕೆನೇ ಹೊರಟು ಹೋಯಿತು ಎಂದು ಅಪ್ಪನ ಮಡಿಲಲ್ಲಿ ಮಲಗಿ ಅಳುತ್ತಾಳೆ. ನಂತರ ನಡೆದ ವಿಷಯ ತಿಳಿಸುತ್ತಾಳೆ. ದುಃಖ ಸಹಿಸಲಾಗದೆ ಓಡಿ ಹೋಗಿ ತನ್ನ ರೂಮಿನ ಬಾಗಿಲನ್ನು ಹಾಕಿ ಅಳುತ್ತಾಳೆ. ಮನೆಯವರಿಗೆ ಭಯ ಉಂಟಾಗಿ ಅವಳ ಹಿಂದೆಯೇ ಓಡುತ್ತಾರೆ. ಎಷ್ಟು ಸಲ ಬಾಗಿಲು ತೆಗೆಯಲು ಹೇಳಿದರೋ ಅವಳು ತೆಗೆಯುವುದಿಲ್ಲ. ಅಳುತ್ತಾ, ಅಪ್ಪ, ಭಯ ಪಡಬೇಡಿ, ನಿಮ್ಮ ಮಗಳು ಹೇಡಿಯಲ್ಲ, ನನ್ನ ಒಂಟಿಯಾಗಿ ಇರಲು ಬಿಟ್ಟು ಬಿಡಿ ಎನ್ನುತ್ತಾಳೆ. ಸರಿ, ನಿನ್ನ ಮನಸ್ಸು ಸರಿ ಅನಿಸೋ ತನಕ ಅತ್ತೋ ನಿನ್ನ ದುಃಖ ಹೊರಹಾಕು ಮಗಳೇ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಮಗಳ ಈ ಸ್ಥಿತಿ ನೋಡಿ ಅವಳ ತಂದೆಗೆ ತುಂಬ ಕೋಪ ಬಂದು ಗೌತಮ್ನ ಬಳಿ ಹೊರಡಲು ಸಿದ್ಧರಾಗುತ್ತಾರೆ. ಆದರೆ ಅಂಜಲಿ ತಾಯಿ ತಡೆಯುತ್ತಾರೆ. ಇಲ್ಲಿ ಎಷ್ಟು ಸಮಯ ಕಾದರೂ ಅವಳು ಬರದಿದ್ದನ್ನು ನೋಡಿ ಗೌತಮ್, ಸಂತೋಷ್, ನೀನು ಹೊರಡು, ನಾನು ಅಂಜಲಿ ಬರೋ ತನಕ ಕಾಯುತ್ತೇನೆ ಎನ್ನುತ್ತಾನೆ. ಅದಕ್ಕೆ ಸಂತೋಷ್, ತುಂಬ ಹೊತ್ತಾಯಿತು, ಏನೋ ಅರ್ಜೆಂಟ್ ಕೆಲಸ ಬಂದಿರಬೇಕು, ಅವರೇ ಫೋನ್ ಮಾಡುತ್ತಾರೆ, ಇವತ್ತು ಇಲ್ಲಿಂದ ಹೊರಡೋಣ ಎಂದು ಗೌತಮ್ನನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ. ಅಂಜಲಿ ಅವನ ಬಗ್ಗೆಯೇ ಯೋಚಿಸುತ್ತಾ ಅಳುತ್ತಾ ಅವಳಿಗೆ ಗೊತ್ತಿಲ್ಲದೆ ನಿದ್ರೆಗೆ ಜಾರಿರುತ್ತಾಳೆ. ಬೆಳಗ್ಗೆ ಸುಮಾರು ಸಮಯ 10:30 ಆಗಿರುತ್ತದೆ. ಅಂಜಲಿ ಅಮ್ಮ ಅವಳ ಬಳಿ ಬಂದು, ಹೇಗಿದ್ದೀಯಾ ಮಗಳೇ ಎನ್ನುತ್ತಾರೆ. ಬೇಜಾರಲ್ಲಿ ಇದ್ದ ಮಗಳನ್ನು ಜಾಸ್ತಿ ಮಾತನಾಡಿಸಲು ಹೋಗುವುದಿಲ್ಲ. ಯಾರೋ ಅಜಯ್ ಅಂತ ಬಂದಿದ್ದಾರೆ, 8 ಗಂಟೆಗೆ ಬಂದರು, ನೀನು ಮಲಗಿದ್ದೀಯಾ ಅಂತ ಹೇಳಿಸೋದು ಬೇಡ ಅಂತ ನೀನು ಎದ್ದೇಳುವುದನ್ನೇ ಕಾಯುತ್ತಾ ಕುಳಿತಿದ್ದಾರೆ, ಬೇಗ ಬಾ ಎಂದು ಹೇಳಿ ಹೊರಡುತ್ತಾರೆ. ಅಂಜಲಿ, ನಿಮ್ಮ ಫೋನ್ ಕಾರಲ್ಲಿಯೇ ಉಳಿದಿತ್ತು, ಕೊಡೋಣ ಅಂತ ಬಂದೆ ಎನ್ನುತ್ತಾನೆ. ನಂತರ ಹೇಗಿದ್ದೀರಾ ಇವಾಗ, ಆಲ್ ಓಕೆ ಅಲ್ವಾ ಎಂದು ಕೇಳುತ್ತಾನೆ. ಅದಕ್ಕೆ ಅಂಜಲಿ ಹ್ಞೂ ಎಂದು ತಲೆ ಆಡಿಸುತ್ತಾಳೆ. ಅಜಯ್ ತನ್ನ ಮಾತು ಮುಂದುವರಿಸಿ, ಈ ಸಮಯದಲ್ಲಿ ಈ ವಿಷಯ ಮಾತನಾಡಬಾರದು, ಆದರೂ ಮಾತಾಡುತ್ತಾ ಇದ್ದೀನಿ, ಬೇಜಾರಾಗಬೇಡಿ ಎಂದು ನಿಮ್ಮ ಪ್ರೀತಿಯನ್ನು ಕಂಡು ನಾನು ನಿಮಗೆ ಮನಸೋತಿದ್ದೇನೆ. ನೀವು ಇಷ್ಟಪಟ್ಟರೆ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅಂತ ಅಂದುಕೊಂಡಿದ್ದೇನೆ. ನಿಮ್ಮ ಒಪ್ಪಿಗೆ ಇದ್ದರೆ ಮಾತ್ರ ಎನ್ನುತ್ತಾನೆ. ಅಂಜಲಿ ಅವನನ್ನು ಒಮ್ಮೆ ನೋಡಿ, ನೀವು ನನ್ನ ಜೀವನದಲ್ಲಿ ದೊಡ್ಡ ಉಪಕಾರ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್. ಅಜಯ್, ನೀವಿನ್ನು ಹೊರಡಿ ಎನ್ನುತ್ತಾಳೆ. ಅಂಜಲಿ ಒಮ್ಮೆ ಯೋಚಿಸಿ ಎನ್ನುತ್ತಾನೆ. ಅಂಜಲಿ ಕೈ ಮುಗಿದು ದಯವಿಟ್ಟು ಹೊರಡಿ ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಅಂಜಲಿ ತಂದೆ ಅಂಜಲಿ ಅಂಜಲಿ ಎಂದು ಅವಳನ್ನು ಕೂಗುತ್ತಾ ಬರುತ್ತಾರೆ. ಅಪ್ಪನ ಮುಖದಲ್ಲಿ ಗಾಬರಿ ಕಂಡು ಅವರನ್ನು ಸಮಾಧಾನಪಡಿಸಿ ಏನಾಯಿತು ಎನ್ನುತ್ತಾಳೆ. ಅದಕ್ಕೆ, ಮಗಳೇ, ಅದು ಪೊಲೀಸ್ ನಮ್ಮ ಅಂಗಡಿ ಲಾಕ್ ಮಾಡಿದ್ದಾರೆ ಎಂದಾಗ ನೀವು ಇಲ್ಲೇ ಇರಿ, ನಾನು ಹೋಗಿ ನೋಡುತ್ತೇನೆ ಎಂದು ಅಂಗಡಿ ಕಡೆಗೆ ಹೊರಡುತ್ತಾಳೆ. ಅಜಯ್ ಕೂಡ ಬರುತ್ತಾನೆ. ಅಂಗಡಿ ಬಳಿ ತುಂಬ ಜನರಿರುತ್ತಾರೆ. ಎಲ್ಲರೂ ಅಂಜಲಿಯನ್ನು ನೋಡಿ, ಬಂದೆಯಾ, ಬಾ, ಒಳ್ಳೆ ಬಟ್ಟೆ ಕೊಟ್ಟಿದ್ದೀಯಾ, ಇದೇ ಥರ ಮೋಸ ಮಾಡಿ ಎಷ್ಟು ಸಂಪಾದನೆ ಮಾಡಿದ್ದೀಯಾ ಎಂದು ಅವರ ಬಳಿ ಇದ್ದ ಬಟ್ಟೆಗಳನ್ನು ಅವಳ ಮೇಲೆ ಎಸೆಯುತ್ತಾರೆ. ಅಷ್ಟರಲ್ಲಿ ಪೊಲೀಸ್ ಬಂದು ತಡೆಯುತ್ತಾರೆ. ಗೌತಮ್ನ ಗಾರ್ಮೆಂಟ್ಸಿಂದ ಬಂದ ಬಟ್ಟೆಗಳು ಲೋ ಕ್ವಾಲಿಟಿ ಆಗಿರುತ್ತದೆ, ಡ್ಯಾಮೇಜ್ ಬಟ್ಟೆಗಳಾಗಿರುತ್ತದೆ. ಅದರಿಂದ ಜನರು ಕೋಪಗೊಂಡಿರುತ್ತಾರೆ. ಮೋಸ ಮಾಡುತ್ತಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡಿ ಅಂಗಡಿ ಲಾಕ್ ಮಾಡಿಸಿರುತ್ತಾರೆ. ಆದರೆ ಗೌತಮ್ ಒಳ್ಳೆಯ ಬಟ್ಟೆಯನ್ನೇ ಕೊಟ್ಟಿರುತ್ತಾನೆ. ಆದರೆ ಅಜಯ್ ಪ್ಲಾನ್ ಮಾಡಿ ಬದಲಾಯಿಸಿರುತ್ತಾನೆ. ಅದು ಯಾರಿಗೂ ತಿಳಿದಿರುವುದಿಲ್ಲ. ಅಂಜಲಿಯನ್ನು ಅರೆಸ್ಟ್ ಮಾಡಲು ಮುಂದಾಗುತ್ತಾರೆ. ಅಜಯ್ ಅದನ್ನು ತಡೆಯುತ್ತಾನೆ. ಜನರಿಗಾದ ನಷ್ಟಕ್ಕೆ ಪರಿಹಾರವನ್ನು ನೀಡುತ್ತಾನೆ. ಆ ಘಟನೆಯಿಂದ ಇನ್ನೂ ಕುಗ್ಗಿ ಹೋಗುತ್ತಾಳೆ. ಈ ವಿಷಯ ತಿಳಿದು ಅದೇ ಸಮಯಕ್ಕೆ ಗೌತಮ್ ಅಲ್ಲಿಗೆ ಬರುತ್ತಾನೆ. ಅಂಜಲಿ ಬಳಿ ಬಂದು, ಅಂಜಲಿ, ಏನಾಯ್ತೋ, ಯಾಕೆ ಏನು ಹೇಳಿಲ್ಲ ನನಗೆ ಎನ್ನುತ್ತಾನೆ. ಅದೇ ಸಮಯಕ್ಕೆ ಮಳೆ ಶುರುವಾಗುತ್ತದೆ. ಅಂಜಲಿ ಗೌತಮ್ನನ್ನು ಕಂಡು
ಅವಳಿಗೆ ಕೋಪ ಜಾಸ್ತಿ ಆಗಿ ಅವನ ಕೆನ್ನೆಗೆ ಹೊಡೆಯಲು ಹೋಗುತ್ತಾಳೆ. ತಕ್ಷಣ ಹೊಡೆಯದೆ ಕೈ ಇಳಿಸಿ, ಛೇ, ನಿನ್ನಂಥವನನ್ನು ಮುಟ್ಟೋಕೂ ಅಸಹ್ಯ ಆಗುತ್ತೆ. ಆವತ್ತು ನಾನು ಹೊಡೆಯದೇ ಹೋಗಿದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಾ ಇರಲಿಲ್ಲ. ನನ್ನದೇ ತಪ್ಪು. ನಿಜವಾಗಲೂ ಗೊತ್ತಿಲ್ವಾ ಇಲ್ಲಿ ಏನು ನಡೀತಾ ಇದೆ ಅಂತ? ತುಂಬ ಖುಷಿಯಾಗಿರಬೇಕು ನಿಮಗೆ ಎಂದಾಗ, ಗೌತಮ್, ಯಾಕೆ ಅಂಜಲಿ ಹೀಗಾಡುತ್ತಾ ಇದ್ದೀಯಾ ಎಂದು ಅವಳ ಕೈ ಹಿಡಿಯಲು ಹೋದಾಗ ಅವನಿಂದ ದೂರ ನಿಂತು, ಮುಟ್ಟಬೇಡ ನನ್ನ, ಸಾಕು, ಇನ್ನೂ ನೋವು ಸಹಿಸಿಕೊಳ್ಳೋಕೆ ನಾನು ಬದುಕಿಲ್ಲ. ಸತ್ತೋಗಿರೋ ದೇಹ ಇದು. ಒಳ್ಳೆಯ ಪಾಠ ಕಲ್ತಿದ್ದೇನೆ. ಥ್ಯಾಂಕ್ಸ್ ಮಿಸ್ಟರ್ ಗೌತಮ್ ಎನ್ನುತ್ತಾಳೆ. ಕೈ ಮುಗಿಯುತ್ತೇನೆ, ಇಲ್ಲಿಂದ ಹೊರಡಿ. 1 ನಿಮಿಷ, ಹೋಗೋದಕ್ಕೂ ಮುಂಚೆ ಒಂದು ವಿಷಯ ಕೇಳ್ಕೊಂಡು ಹೋಗಿ. ನಾನು ಅಜಯ್ ಅವರನ್ನು ಮದುವೆ ಆಗುತ್ತಿದ್ದೇನೆ ಎನ್ನುತ್ತಾಳೆ. ಆ ಮಾತನ್ನು ಕೇಳಿ ಗೌತಮ್ನ ಹೃದಯ ಛಿದ್ರವಾಗುತ್ತದೆ. ಗೌತಮ್ನ ಬಗ್ಗೆ ತಪ್ಪು ತಿಳಿದು ಅಂಜಲಿ ಎಲ್ಲ ತಪ್ಪು ಗೌತಮ್ನದೇ ಎಂದು ಅವನ ಮೇಲಿನ ಕೋಪಕ್ಕೆ ಅಜಯ್ನನ್ನು ಮದುವೆಯಾಗುತ್ತೇನೆಂದು ತಿಳಿಸುತ್ತಾಳೆ. ಗೌತಮ್ನ ಹೃದಯ ಛಿದ್ರವಾಗುತ್ತದೆ. ಅಂಜಲಿ ಮಾತು ಮುಂದುವರಿಸಿ, ನಿನ್ನ ಮುಖ ನೋಡಲು ಅಸಹ್ಯ ಆಗುತ್ತೆ. ದಯವಿಟ್ಟು ನನಗೆ ಯಾವತ್ತೂ ಮುಖ ತೋರಿಸಬೇಡ, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ ಎಂದಾಗ ಗೌತಮ್, ಅಂಜಲಿ, ನಾನು ಏನು ಹೇಳಬೇಕು ಎಂದಾಗ ಜೋರಾಗಿ, ಸಾಕು, ನಿನ್ನ ನಾಟಕ ನನ್ನ ಮುಂದೆ ಬೇಡ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅಜಯ್ ತುಂಬ ಖುಷಿಯಾಗುತ್ತಾನೆ. ಅವಳ ಆ ರೀತಿಯ ವರ್ತನೆಯಿಂದ ಗೌತಮನಿಗೆ ಸಿಡಿಲು ಬಡಿದಂತಾಗುತ್ತದೆ. ಕಣ್ಣಿನಿಂದ ಕಣ್ಣೀರು ಧುಮುಕುತ್ತವೆ. ಅವನು ಹಾಗೆಯೇ ತಟಸ್ಥನಾಗುತ್ತಾನೆ. ನನಗೆ ಪ್ರೀತಿಯ ಪರಿಚಯ ಮಾಡಿಸಿದ್ದು ನೀನೇ ಅಂಜಲಿ ಎಂದು ಕೂಗಿ ಕೂಗಿ ಹೇಳಬೇಕು ಎಂದು ಬಂದಿದ್ದ ಗೌತಮ್ನಿಗೆ ನಿರಾಸೆಯ ಪರಿಸ್ಥಿತಿ, ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವಷ್ಟರಲ್ಲೇ ಎಲ್ಲವೂ ಮುಗಿದು ಹೋಗಿತ್ತು. ನಿಂತಲ್ಲಿಯೇ ಕುಸಿದು ಬೀಳುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬರುವ ಅಜಯ್, ಎಷ್ಟು ಸಂತೋಷ ಆಗುತ್ತಿದೆ ಗೊತ್ತಾ ನಿನ್ನ ದಿ ಗ್ರೇಟ್ ಗೌತಮ್ನ ಈ ಸ್ಥಿತಿಲಿ ನೋಡೋಕೆ. ಹೇ ಗೌತಮ್, ಅಳ್ತಾ ಇದೀಯಾ? ಛೇ, ಎಂಥ ಪರಿಸ್ಥಿತಿ. ನೀನು ನನ್ನಿಂದ ಅಧ್ಯಕ್ಷ ಸ್ಥಾನ ಎಲ್ಲ ಕಿತ್ಕೊಂಡೆ, ಆದರೆ ನಾನು ನಿನ್ನ ಹೃದಯನೇ ಕಿತ್ಕೊಂಡೆ ಎಂದಾಗ ಗೌತಮ್ ಅವನ ಮುಖ ನೋಡುತ್ತಾನೆ. ಹೋ, ನನಗೆ ಹೇಗೆ ಗೊತ್ತಾಯಿತು ಅಂತನಾ? ಕೇಳು, ಹೇಳ್ತೀನಿ. ಅದರ ಜೊತೆ ಅಂಜಲಿ ಯಾಕೆ ಹಾಗೆ ಮಾತನಾಡಿದಳು ಅಂತನೋ ಹೇಳ್ತೀನಿ, ಕೇಳು. ನೀವು ಅಂಜಲಿಗೋಸ್ಕರ ಕಾಯುತ್ತಾ ಇದ್ದ ಸ್ಥಳಕ್ಕೆ ಅಂಜಲಿ ಬಂದಿದ್ದಳು. ನೀನು ಅವಳ ಇಷ್ಟಪಡೋ ವಿಷಯ ಬಿಟ್ಟು ಅವಳಿಗಾಗಿ ನೀನು ಏನು ಮಾಡಿದ್ದೀಯಾ ಅನ್ನೋದು ತಿಳಿದು ನಿನ್ನದು ಮೋಸ ಏನೋ ಅಂತ ಅರ್ಥ ಮಾಡಿಕೊಂಡು ನಿನ್ನ ಪ್ರೀತಿಯ ಮಾತನ್ನು ಕೇಳದೆ ಅಲ್ಲಿಂದ ಹೊರಟಳು. ನಿನ್ನ ಬಳಿ ಇರೋದನ್ನು ನಾನು ಮುಂದೆ ಕೂಡ ಪಡೆದುಕೊಳ್ಳುತ್ತೇನೆ, ಆದರೆ ಇವತ್ತು ನಾನು ಪಡೆದುಕೊಂಡಿರೋದನ್ನು ನೀನು ಯಾವತ್ತೂ ಪಡೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಹೇಳು, ಗೆಲುವು ನಿನ್ನದಾ ಅಥವಾ ನನ್ನದಾ ಎಂದು ನಗುತ್ತಾನೆ. ಗೌತಮ್, ನಿನ್ನ ಮನಸ್ಸಲ್ಲಿ ಅವಳ ಮೇಲೆ ಪ್ರೀತಿ ಎಷ್ಟಿದೆ ಅಂತ ಗೊತ್ತು ನನಗೆ, ಆದರೆ ಅಂಜಲಿಗೆ ನಿನ್ನ ಬಗ್ಗೆ ಇರೋದು ಬರೀ ದ್ವೇಷ, ಅಸೂಯೆ. ನಿನ್ನ ಮೇಲೆ ಪ್ರೀತಿ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಮಳೆ ಕೂಡ ನಿನ್ನ ಪ್ರೀತಿಗೆ ಒಪ್ಪಿಲ್ಲ ನೋಡು. ನಿನ್ನ ಕಣ್ಣೀರು ಕೂಡ ಅವಳಿಗೆ ಕಾಣದೇ ಇರೋ ಥರ ಮಾಡಿತು. ನಿನ್ನ ಪ್ರೀತಿ ಅವಳಿಗೆ ಕಾಣಿಸಲೇ ಇಲ್ಲ, ಕಾಣಿಸೋದೂ ಇಲ್ಲ. ಅಂಜಲಿ ನನ್ನವಳು ಎಂದು ನಗುತ್ತಾ ಅಲ್ಲಿಂದ ಹೋಗುತ್ತಾನೆ. ಅವಳ ಮಾತನ್ನು ನೆನೆದು, ಅಜಯ್ ಮಾತನ್ನು ನೆನೆದು ಹುಚ್ಚನಂತೆ ಅಳುತ್ತಿರುತ್ತಾನೆ. ಅಳುತ್ತಾ ಅಳುತ್ತಾ ಅಲ್ಲಿಯೇ ಮಲಗುತ್ತಾನೆ. ಅಲ್ಲಿಗೆ ಬಂದ ಸಂತೋಷ್, ಏನಾಯ್ತು ಗೌತಮ್ ಎಂದಾಗ, ಎಲ್ಲ ಮುಗ್ದೋಯ್ತು. ಅಂಜಲಿನ ನಾನು ಕಳ್ಕೊಂಡೆ. ಹೇಗೆ ಬದುಕಲಿ? ಅವಳು ಇಲ್ಲದೆ, ಪ್ರಾಣ ಇಲ್ಲದೆ ದೇಹ ಇರಲ್ಲ. ಏನು ಮಾಡಲಿ ಸಂತೋಷ್? ನನಗೆ ನನ್ನ ಅಂಜಲಿ ಬೇಕು, ಅವಳ ಪ್ರೀತಿ ಬೇಕು. ಬೇಕಾಗಿದ್ದು ಸಿಕ್ಕಲಿಲ್ಲ ಅಂದರೆ ಹೇಗಾದರೂ ಮಾಡಿ ಪಡೆದುಕೊಳ್ಳುತ್ತಿದ್ದ ನನಗೆ ಅವಳು ಕಳಿಸಿಕೊಟ್ಟ ಈ ತಾಳ್ಮೆ ನನ್ನ ಅವಳಿಂದ ದೂರ ಮಾಡಿತು ಎಂದು ಮಗುವಿನಂತೆ ಅಳುತ್ತಾನೆ. ಅಂಜಲಿ ಬಿಟ್ಟು ಹೋಗಬೇಡ ಎಂದು ಕೂಗುತ್ತಾನೆ. ಸಂತೋಷ್ ಹೇಗೋ ಸಮಾಧಾನ ಮಾಡಿ ಕಾರಲ್ಲಿ ಕೂರಿಸುತ್ತಾನೆ. ಇಲ್ಲಿ ಮನೆಗೆ ಬರುವ ಅಂಜಲಿ ತನ್ನ ರೂಮಿಗೆ ಸೇರಿಕೊಳ್ಳುತ್ತಾಳೆ. ಒಬ್ಬಳೇ ಅಳಲು ಆರಂಭಿಸುತ್ತಾಳೆ. ಗೌತಮ್ನನ್ನು ನೆನೆದು ಅಳುತ್ತಾಳೆ. ಅವನ ಮೇಲೆ ಕೋಪ ಇದ್ದರೂ ಅವಳಿಗೆ ನಿಜವಾದ ಪ್ರೀತಿ ಇರುತ್ತದೆ ಅವನ ಮೇಲೆ. ಇಬ್ಬರು ಒಬ್ಬರನ್ನೊಬ್ಬರು ನೆನೆದುಕೊಳ್ಳುತ್ತಾ ಅಳುತ್ತಾ ಇರುತ್ತಾರೆ. ಆ ಸಂದರ್ಭಕ್ಕೆ ಈ ಹಾಡು. ಕಣ್ಣ ಹನಿಯೊಂದಿಗೆ ಕೆನ್ನೆ ಮಾತಾಡಿದೆ, ಕನಸುಗಳು ಕೂತಿವೆ ಏನೂ ಮಾತಾಡದೆ. ಮರೆಯದ ನೋವಿಗೆ ಮೆಲ್ಲಗೆ ಮೆಲ್ಲಗೆ ನೆನಪುಗಳ ಹಾವಳಿಗೆ ಹೃದಯ ಹಾಳಾಗಿದೆ. ಹಾಗೆಯೇ ಅಂಜಲಿ ಕೂತಲ್ಲಿಯೇ ನಿದ್ದೆ ಹೋಗುತ್ತಾಳೆ. ಕಾರಲ್ಲಿ ಹಾಗೆ ಗೌತಮನು ನಿದ್ದೆಗೆ ಜಾರುತ್ತಾನೆ. ಸಂತೋಷ್ ಅವನನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ. ಗೌತಮ್ನ ಆ ಸ್ಥಿತಿ ಕಂಡು ಎಲ್ಲರೂ ಗಾಬರಿಯಾಗುತ್ತಾರೆ. ಏನು ಹೇಳದೆ ಅವನನ್ನು ರೂಮಿಗೆ ಮಲಗಿಸಿ ಬರುತ್ತಾನೆ. ನಂತರ ನಡೆದ ಎಲ್ಲ ಸಂಗತಿ ತಿಳಿಸುತ್ತಾನೆ. ಗೌತಮ್ನ ಎರಡನೇ ಅಮ್ಮ ಕುಮುದಾ ಅವರು ಗೌತಮ್ನ ಬಳಿ ಬರುತ್ತಾರೆ. ಅವನಿಗೆ ಸ್ವಲ್ಪ ಜ್ವರ ಕೂಡ ಬಂದಿರುತ್ತದೆ. ಅದನ್ನು ತಿಳಿದು ಅವನ ಬಳಿಯೇ ಇದ್ದು
ಅವನ ಆರೈಕೆ ಮಾಡುತ್ತಾರೆ. ಬೆಳಗ್ಗೆ ಗೌತಮ್ ಎದ್ದು ಅಂಜಲಿ ಎಂದು ಕೂಗಿಕೊಳ್ಳುತ್ತಾನೆ. ಪಕ್ಕದಲ್ಲೇ ಮಲಗಿದ್ದ ಕುಮುದ ಕೂಡ ಅವನ ಕೂಗಿಗೆ ಎದ್ದು ಏನಾಯ್ತು ಗೌತಮ್ ಎನ್ನುತ್ತಾರೆ. ಅವರನ್ನು ಅಲ್ಲಿ ನೋಡಿ ನೀವು ಇಲ್ಲಿ, ಅಜ್ಜಿ ಎಲ್ಲಿ ಎಂದು ಕೇಳುತ್ತಾನೆ. ಅದಕ್ಕೆ ನೋಡ್ತೀನಿ ಇರು ಎಂದು ಅಲ್ಲಿಂದ ಹೊರಡುತ್ತಾರೆ. ಅಷ್ಟರಲ್ಲಿ ಗೌತಮ್ ಅಂಜಲಿಯನ್ನು ನೆನೆದು ಅಳಲು ಆರಂಭಿಸುತ್ತಾನೆ. ಅದನ್ನು ಕಂಡು ಕುಮುದ ಅವರು ಗೌತಮ್ ಏನಾಯ್ತೋ, ಅಳಬೇಡ ದಯವಿಟ್ಟು, ಅಂಜಲಿ ಯಾವತ್ತೂ ನಿನ್ನವಳೆ, ನಾನು ಅವಳ ಜೊತೆ ಮಾತನಾಡುತ್ತೇನೆ ಎಂದಾಗ ಅವರನ್ನು ತಬ್ಬಿ ಅಮ್ಮ ಎಂದು ಕರೆದು ಅಳುತ್ತಾನೆ. ಕುಮುದಾಗೆ ಅಮ್ಮ ಎಂದು ಕರೆದದ್ದು ತುಂಬ ಖುಷಿಯಾಗಿ ಅವರೂ ಅಳುತ್ತಾರೆ. ಗೌತಮ್ ಅವಳು ಇಲ್ಲದೆ ನಾನು ಇಲ್ಲ ಎಂದಾಗ ಅಯ್ಯೋ ಹಾಗೆಲ್ಲ ಮಾತನಾಡಬೇಡ, ಅಂಜಲಿ ಯಾವತ್ತಿದ್ದರೋ ಈ ಮನೆ ಸೊಸೆನೆ ಎನ್ನುತ್ತಿದ್ದಂತೆ ಅಲ್ಲಿಗೆ ಬರುವ ಅಜ್ಜಿ ನೀನು ನನ್ನ ಮೊಮ್ಮಗನ ದ್ವೇಷಕ್ಕಾಗಿ ಒಂದು ಹುಡುಗಿ ಜೀವನ ಜೊತೆ ಆಟ ಆಡೋಕ್ಕೆ ಯೋಚನೆ ಮಾಡೋದಾ ಎಂದಾಗ ಗೌತಮ್ ಅಜ್ಜಿಯ ಬಳಿ ಹೋಗಿ ಇಲ್ಲ ನನ್ನ ಕ್ಷಮಿಸು, ನನಗೆ ಅಂಜಲಿ ಬೇಕು ಅಜ್ಜಿ ಎನ್ನುತ್ತಾನೆ. ಆಗ ಅಜ್ಜಿ ನೀನು ತುಂಬ ತಡ ಮಾಡಿದೆ, ನಿನ್ನ ತಪ್ಪು ಅರಿವಾಗಿ ಅವಳು ಬೇಕು ಅಂತ ನೀನು ಇದ್ದರೆ ಅಂಜಲಿ ನಿನ್ನ ಮೇಲಿನ ಕೋಪಕ್ಕೆ ಅಜಯ್ ಜೊತೆ ನಾಳೆ ಮದುವೆ ಆಗುತ್ತಾ ಇದ್ದಾಳೆ. ಆ ಅಜಯ್ ಅಮೇರಿಕಾ ಹೋಗಬೇಕು ಹಾಗೆ ಹೀಗೆ ಎಂದು ನಾಳೆನೇ ಗಡಿಬಿಡಿಯಲ್ಲಿ ಮದುವೆ ಇಟ್ಟಿಸಿದ್ದಾನೆ. ನಿನ್ನ ಮೇಲಿನ ಕೋಪಕ್ಕೆ ಅಂಜಲಿ ಕೂಡ ಒಪ್ಪಿದ್ದಾಳೆ ಎಂದಾಗ ಗೌತಮನಿಗೆ ಏನು ಮಾಡಬೇಕೆಂದು ತಿಳಿಯದೆ ನಿಂತಲ್ಲೇ ಕುಸಿಯುತ್ತಾನೆ. ಗೌತಮ್ ಅಜ್ಜಿ ಅಮ್ಮನ ಬಳಿ ಇಲ್ಲ, ಅಂಜಲಿ ನನಗೆ ಹೀಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವಳು ನನ್ನ ಇಷ್ಟಪಡುತ್ತಾ ಇದ್ದಾಳೆ, ನನ್ನ ಮೇಲಿನ ಕೋಪಕ್ಕೆ ಈ ರೀತಿ ಮಾಡುತ್ತಾ ಇದ್ದಾಳೆ ಅಮ್ಮ. ಅಜಯ್ ಒಳ್ಳೆಯವನಲ್ಲ, ಅವಳ ಜೀವನ ಹಾಳು ಮಾಡುತ್ತಾನೆ, ಅಂಜಲಿಗೆ ಏನೂ ಆಗಬಾರದು, ಅವಳು ಚೆನ್ನಾಗಿರಬೇಕು ಎಂದು ಹೇಳುತ್ತಾ ಹಾಗೆ ಜ್ವರ ಇದ್ದ ಕಾರಣ ಪ್ರಜ್ಞೆ ತಪ್ಪುತ್ತಾನೆ. ಇವನ ಈ ಸ್ಥಿತಿ ನೋಡಲಾಗದೆ ಅಜ್ಜಿ ಕುಮುದ ಮತ್ತು ಸಂತೋಷ್ ಅಂಜಲಿ ಮನೆಗೆ ಬರುತ್ತಾರೆ. ಅಂಜಲಿ ಅವರನ್ನು ನೋಡಿ ನೀವು ಎಂದ ತಕ್ಷಣ ಕುಮುದ ಅವರು ನಾನು ಗೌತಮ್ನ ತಾಯಿ, ಇವರಿಬ್ಬರೂ ಗೊತ್ತಲ್ವ ನಿನಗೆ ಎನ್ನುತ್ತಾರೆ. ತಕ್ಷಣ ಹೌದು, ಇಲ್ಲಿಯವರೆಗೂ ಬಂದ ಕಾರಣ ಎನ್ನುತ್ತಾಳೆ. ಕುಮುದ ಅವರು ಅಂಜಲಿ ಅದು ಗೌತಮ್ ಎಂದ ತಕ್ಷಣ ಅಂಜಲಿ ದಯವಿಟ್ಟು ಅವನ ಬಗ್ಗೆ ಮಾತನಾಡಬೇಡಿ, ಅವನ ಪರವಾಗಿ ಮಾತನಾಡಲು ಬಂದಿದ್ದರೆ ಕ್ಷಮಿಸಿ, ನೀವಿನ್ನ ಹೊರಡಿ, ನನ್ನ ಮದುವೆ, ನನಗೆ ತುಂಬ ಕೆಲಸವಿದೆ ಎನ್ನುತ್ತಾಳೆ. ಅದಕ್ಕೆ ಕುಮುದ ಅವರು ನೀನು ತಪ್ಪು ತಿಳಿದುಕೊಂಡಿದ್ದೀಯಾ, ಆವತ್ತು ಏನಾಯಿತು ಗೊತ್ತಾ ಎಂದು ಮಾತು ಆಡುವಷ್ಟರಲ್ಲಿ ಅಲ್ಲಿಗೆ ಅಜಯ್ ಬಂದು ಹೋ ಏನು ಮಗನ ಪರವಾಗಿ ಮಾತನಾಡಲು ಬಂದಿದ್ದೀರಾ, ಅವನೇ ಕಳಿಸಿರಬೇಕು ಅಲ್ವಾ, ಅವನಿಂದ ಆಗಲಿಲ್ಲ, ಅವನ ನಾಟಕ ಬದಲಾಯಿತು ಅಂತ ಅವನಿಗೆ ಸಪೋರ್ಟ್ ಮಾಡುತ್ತಾ ಇದ್ದೀರಾ, ನೀವೆಂಥ ಜನ ಹಾಗೆ ಹೀಗೆ ಎಂದು ಹೇಳುತ್ತಾನೆ. ಸಂತೋಷ್ಗೆ ಕೋಪ ಬಂದು ಒಡೆಯಲು ಹೋಗುತ್ತಾನೆ. ತಕ್ಷಣ ಕುಮುದ ಮತ್ತು ಅಜ್ಜಿ ಸಮಾಧಾನ ಮಾಡುತ್ತಾರೆ. ನಂತರ ಕುಮುದ ಅವರು ಅಂಜಲಿ ಹೋಗುತ್ತೇವಮ್ಮ, ಹೋಗುವುದಕ್ಕಿಂತ ಮುಂಚೆ ಒಂದು ಮಾತು, ನನ್ನ ಮಗ ನನ್ನ ಮುಖ ಕೂಡ ನೋಡೋಕ್ಕೆ ಇಷ್ಟಪಡದೇ ಇದ್ದವನೋ ಇವತ್ತು ಅಮ್ಮ ಅಂತ ಕರೆದ, ನನ್ನ ಮಡಿಲಲ್ಲಿ ನಿನ್ನ ಹೆಸರೇಳುತ್ತಾ ಹತ್ತ, ಅವನ ಇಷ್ಟು ಬದಲಾವಣೆ ನಿನ್ನ ಪ್ರೀತಿಯಿಂದ ಮಾತ್ರ. ಇವತ್ತು ನಿನಗೆ ಅರ್ಥ ಆಗಲ್ಲ ನೀನು ಏನು ಕಳೆದುಕೊಳ್ಳುತ್ತಾ ಇದ್ದೀಯಾ ಅಂತ, ಮುಂದೆ ಅರ್ಥ ಆಗಿದ್ದ ದಿನ ಎಲ್ಲ ಬದಲಾಗಿರುತ್ತೆ, ಒಳ್ಳೆಯದಾಗಲಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಗೌತಮ್ ಅಂಜಲಿಯ ನೆನಪಲ್ಲಿ ಹುಚ್ಚನಾದರೆ ಮನಸ್ಸಲ್ಲಿ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೋ ಅವನ ಮೇಲಿನ ಕೋಪಕ್ಕೆ ಮದುವೆ ಆಗಲು ಸಿದ್ಧಳಾಗುತ್ತಾಳೆ. ಮದುವೆಯ ದಿನ ಅಜಯ್ ತುಂಬ ಖುಷಿಯಿಂದ ಇರುತ್ತಾನೆ. ಗೌತಮ್ನ ಮೇಲೆ ಗೆಲ್ಲುತ್ತಿದ್ದೇನೆ ಎಂಬ ಜಂಬದಿಂದ ಬೀಗುತ್ತಿರುತ್ತಾನೆ. ಅಂಜಲಿಗೆ ಗೌತಮ್ನ ಮೇಲೆ ಕೋಪ ಇದ್ದರೋ ಅವನ ಜಾಗದಲ್ಲಿ ಬೇರೆಯವನನ್ನು ಊಹಿಸಿಕೊಳ್ಳಲಾಗದೆ ಅಳುತ್ತಿರುತ್ತಾಳೆ. ಒಮ್ಮೊಮ್ಮೆ ಗೌತಮ್ ಯಾಕೆ ಈ ರೀತಿ ಮಾಡಿದೆನೋ ಎಂದು ದುಃಖಿಸುತ್ತಿರುತ್ತಾಳೆ. ನಂತರ ನಾನ್ಯಾಕೆ ಅವನನ್ನು ನೆನೆದು ಅಳುತ್ತಿದ್ದೇನೆ, ಅವನು ನನಗೆ ಏನೂ ಅಲ್ಲ, ಅವನ ಮೇಲೆ ಪ್ರೀತಿ ಅಲ್ಲ ಬರೇ ದ್ವೇಷ ಅಷ್ಟೇ, ನನ್ನ ದ್ವೇಷಕ್ಕಷ್ಟೇ ಅವನು ಸೀಮಿತ ಎಂದು ಮದುವೆಗೆ ತಯಾರಿಯಾಗುತ್ತಾಳೆ. ಅಜಯ್ ಸ್ನೇಹಿತನೊಬ್ಬ ಅವಳನ್ನು ನೋಡಿ ಅಜಯ್ ಹತ್ತಿರ ಎಂಥ ಅದೃಷ್ಟನೋ ನಿನಗೆ, ಹೇಗಿದ್ದಾಳೋ ನಿನ್ನ ಹೆಂಡತಿ ಆಗೋಳು, ಒಂದು ಸಲ ಮುಟ್ಟಬೇಕು ಅನ್ನಿಸ್ತಾ ಇದೆ ಎನ್ನುತ್ತಾನೆ. ಆಗ ಅಜಯ್ ಅದಕ್ಕೇನಂತೆ, ಮದುವೆ ಒಂದು ನಡೀಲಿ ಆಮೇಲೆ ನಮ್ಮೆಲ್ಲ ಹಬ್ಬ ಎಂದು ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರುತ್ತಾನೆ. ಅದನ್ನು ಅಂಜಲಿಯ ಅಜ್ಜಿ ಕೇಳಿಸಿಕೊಳ್ಳುತ್ತಾರೆ. ಅವರು ಕೇಳಿಸಿಕೊಂಡದ್ದು ಅಜಯ್ ನೋಡುತ್ತಾನೆ. ಎಲ್ಲಿ ವಿಷಯ ಎಲ್ಲರಿಗೂ ಹೇಳುತ್ತಾರೋ ಎಂದು ಅವರನ್ನು ಅಪಹರಿಸಿ ಮದುವೆ ಮುಗಿಯುವವರೆಗೂ ಬೇರೆ ಕಡೆ ಕೊಂಡೊಯ್ಯಲು ಹೇಳುತ್ತಾನೆ. ಅಜ್ಜಿಯನ್ನು ಹೇಗೋ ಕರೆದುಕೊಂಡು ಹೋಗುವಾಗ ಅಜಯ್ ಕಾರನ್ನು ಸಂತೋಷ್ ದಾರಿಯಲ್ಲಿ ಗಮನಿಸಿ ಅವನಿಗೆ ಅನುಮಾನ ಬಂದು ಪೊಲೀಸ್ ಸಹಾಯದಿಂದ ಅಜ್ಜಿಯನ್ನು ಅವರಿಂದ ಬಿಡಿಸುತ್ತಾನೆ. ನಂತರ ಸಂತೋಷ್ ಗೌತಮನಿಗೆ ಎಲ್ಲ ವಿಷಯ ತಿಳಿಸಿ
ಮದುವೆಯನ್ನು ನಿಲ್ಲಿಸಲೇಬೇಕು ಎಂದು ಗೌತಮನಿಗೆ ಫೋನ್ ಮಾಡಿ ಎಲ್ಲರೂ ಉಪಾಯ ಮಾಡುತ್ತಾರೆ. ಮದುವೆ ಮನೆಯಲ್ಲಿ ಶಾಸ್ತ್ರಗಳು ಪ್ರಾರಂಭವಾಗಿರುತ್ತವೆ. ಮದುವೆಗೆ ಗೌತಮ್ನ ಅಜ್ಜಿ, ಅಪ್ಪ, ಅಮ್ಮ ಎಲ್ಲರೂ ಬರುತ್ತಾರೆ. ಅಂಜಲಿಗೆ ಆಶೀರ್ವಾದ ಮಾಡಲು ಬಂದಿದ್ದೇವೆ ಎಂದು ಹೇಳುತ್ತಾರೆ. ಅದೇ ಸಮಯಕ್ಕೆ ಅಂಜಲಿಯ ಅಜ್ಜಿ ಕೂಡ ಬರುತ್ತಾರೆ. ಅಜಯ್ ಅವರನ್ನು ನೋಡಿ ಗಾಬರಿಯಾಗುತ್ತಾನೆ. ಅಂಜಲಿಯ ಅಜ್ಜಿ, ಯಾರೂ ಹುಡುಗನ ಮುಖ ಕಾಣದೇ ಇರೋ ಥರ ಕಿರೀಟ ಹಾಕಬೇಕು. ಏನೋ ಆನಂದ, ನೀನು ಮರೆತು ಹೋದ? ಅಜಯ್, ಇದು ತಗೋ, ಒಳಗೆ ಹೋಗಿ ಇದನ್ನು ಸರಿಯಾಗಿ ಹಾಕ್ಕೊಂಡು ಬಾ ಎಂದು ಹೇಳಿ ಕಳಿಸುತ್ತಾರೆ. ಅಂಜಲಿ ಹಸೆಮಣೆಯಲ್ಲಿ ಕಲ್ಲಿನಂತೆ ಕುಳಿತಿರುತ್ತಾಳೆ. ಅಜಯ್ ಒಳಗೆ ಹೋಗಿ ಬರುತ್ತಾನೆ. ಶಾಸ್ತ್ರಗಳನ್ನೆಲ್ಲ ಪೂರ್ತಿ ಮಾಡುತ್ತಾರೆ. ಮಾಂಗಲ್ಯ ಧಾರಣೆ ಸಮಯ ಅದು ಕೂಡ ನೆರವೇರುತ್ತದೆ. ತಕ್ಷಣ ನಿಲ್ಲಿಸಿ ಎಂದು ಅಜಯ್ ಕೂಗುತ್ತಾ ಬರುತ್ತಾನೆ. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾರೆ. ಅಜಯ್ ಅಲ್ಲಿದ್ದರೆ ನಾನು ಮದುವೆಯಾಗಿದ್ದು ಯಾರೆಂದು ಪಕ್ಕಕ್ಕೆ ತಿರುಗುತ್ತಾಳೆ. ಆ ಹೂವಿನ ಕಿರೀಟ ತೆಗೆಯುತ್ತಾನೆ ಗೌತಮ್. ಅಂಜಲಿ ಗೌತಮ್ನನ್ನು ನೋಡಿ ಗಾಬರಿಯಿಂದ, ಕೋಪದಿಂದ, ಆಶ್ಚರ್ಯದಿಂದ ಹಸೆಮಣೆಯಿಂದ ಎದ್ದು ನಿಲ್ಲುತ್ತಾಳೆ. ಕಣ್ಣಲ್ಲಿ ಕಣ್ಣೀರು ಧುಮುಕುತ್ತಿರುತ್ತವೆ. ಗೌತಮ್ ಅಂಜಲಿ ಕುತ್ತಿಗೆಗೆ ತಾಳಿಯೇನೂ ಕಟ್ಟಿದ. ಆದರೆ ಅಂಜಲಿ ಗೌತಮ್ನನ್ನು ಗಂಡನೆಂದು ಸ್ವೀಕರಿಸುತ್ತಾಳಾ? ಇಲ್ಲ, ಅದೇ ಮದುವೆ ಮಂಟಪದಲ್ಲಿ ಆ ತಾಳಿಯನ್ನು ತೆಗೆದು ಹಾಕುತ್ತಾಳಾ? ಇಷ್ಟಕ್ಕೂ ಅಜಯ್ ಮತ್ತು ಗೌತಮ್ ಮಂಟಪದಲ್ಲಿ ಹೇಗೆ ಬದಲಾದರು? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.